ಇನ್ನು ಈ ಐಶ್ವರ್ಯ ಹಗರಣದ ಬಗ್ಗೆ ಮಾತಾಡಲೇಬೇಕು. ಆಕೆ ಯಾರ್ಯಾರಿಗೆ ಟೋಪಿ ಹಾಕಿದ್ದಾಳೆ, ಏನು ಎತ್ತ, ಇದೆಲ್ಲದರ ಬಗ್ಗೆ ನಿನ್ನೆ ಒಂದು ಕೇಸ್ ಕೂಡ ದಾಖಲಾಗಿತ್ತು. ಮತ್ತೊಂದು ಕೇಸ್ ದಾಖಲಾಗಿದೆ ಐಶ್ವರ್ಯ ವಿರುದ್ಧ. DK ತಂಗಿ ಅಂತ ಹೇಳಿಕೊಂಡು ವೈದ್ಯೆಯೊಬ್ಬರಿಗೆ ವಂಚನೆ ಮಾಡಿದ್ದಾರೆ. ಡಾಕ್ಟರಿಗೆ 2.5 ಕೋಟಿ ರೂಪಾಯಿ. 2 kg 350 ಗ್ರಾಮ್ ಚಿನ್ನ ಬೆಳ್ಳಿ, ಏನಿದೆ ಅರ್ಥ ಇದು? ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಗೆ ಮಂಜುಳಾ ಅನ್ನುವಂಥ ದೂರು ಕೊಟ್ಟಿದ್ದಾರೆ. ತಿಂಗಳಿಗೆ 10% ಲಾಭ ಕೊಡ್ತೀನಿ, ಜನ ಹೆಂಗೆ ನಂಬ್ತಾರಪ್ಪ ಅಂತ. ಜನವರಿ 1ನೇ ತಾರೀಕು ಮನೆಗೆ ಹೋಗಿ ಈ ಡಾಕ್ಟ್ರು ದುಡ್ಡು ಕೇಳಿದ್ರಂತೆ. ಅವಾಗ ಈ ಪೊಲೀಸರು ಸಾಕ್ಷಿ ಕರೆದ್ರೆ ಹೋಗಬೇಡಿ ಅಂತ ಐಶ್ವರ್ಯ ಹೇಳಿದ್ರಂತೆ. ನೀವೇನಾದರೂ ಪೊಲೀಸರ ಹತ್ರ ಹೋಗಿ ಏನಾದರೂ ಸಾಕ್ಷಿ ಹೇಳಿದರೆ ದುಡ್ಡೇ ಸಿಗಲ್ಲ ಅಂತ. ಹಾಗಾಗಿ ಆ ಅಮ್ಮ ಇಲ್ಲಿ ತನಕ ಹೋಗಿರಲಿಲ್ಲ. ಆದರೆ ನಿನ್ನೆ ಬಂದು ಕೇಸನ್ನು ದಾಖಲು ಮಾಡಿದೆ. ಸೊ ಇಲ್ಲಿ ತನಕ ಹಲವಾರು ಪ್ರಕರಣಗಳು ದಾಖಲಾಗಿವೆ. ನೋಡಿ, ಈ ಕೆಲವರಿಗೆ ಈ ಸಂಪರ್ಕಗಳು ಬರ್ತವೆ. ಸಂಪರ್ಕಗಳು ಬಂದಂಥವು ಹೆಂಗೆ ದುರುಪಯೋಗ ಆಗ್ತವೆ ನೋಡಿ. DK ತಂಗಿ ಅಂತ ಈಕೆ ಪರಿಚಯ ಮಾಡ್ಕೊಂಡಿರೋದು. ದೊಡ್ಡವರು ಕೂಡ ಈಕೆಯ ಜೊತೆಗೆ ನಂಟನ್ನು ಹೊಂದಿದ್ರು. ಸಚಿವರು, ಶಾಸಕರು, ಅವ್ರಿಗೆಲ್ಲ ಐಶ್ವರ್ಯ ವಿಡಿಯೋ ಕಾಲ್ ಮಾಡ್ತಾ ಇದ್ರಂತೆ. ಸ್ವಾಮೀಜಿಗಳಿಗೂ ಕೂಡ ವಿಡಿಯೋ ಕಾಲ್. ಇದು ಸಂಗತಿ. ಈಕೆಯ ಆಟ ನೋಡಿ ಪೊಲೀಸರೇ ದಂಗ ಬಡಿದು ಹೋಗಿದ್ದಾರೆ. ರಾಮನಗರ ಜಿಲ್ಲೆಯ ಒಬ್ಬ ಶಾಸಕ, ಮಂಡ್ಯ ಜಿಲ್ಲೆಯ ಒಬ್ಬ ಶಾಸಕ, ಧಾರವಾಡ ಜಿಲ್ಲೆಯ ಒಬ್ಬ ಶಾಸಕ, ಅವರಿಗೆ ವಿಡಿಯೋ ಕಾಲ್. ಇನ್ನು ಪ್ರತಿಷ್ಠಿತ ಮಠದ ಸ್ವಾಮೀಜಿ ಜೊತೆಗೂ ಕೂಡ ಈಕೆ ವಿಡಿಯೋ ಕರೆ ಮಾಡಿದ್ರು. ACP ದರ್ಜೆಯ ಅಧಿಕಾರಿಗಳೊಂದಿಗೂ ಕೂಡ ವಿಡಿಯೋ ಕಾಲ್. ತನಿಖೆ ಸಂದರ್ಭದಲ್ಲಿ ವಿಡಿಯೋ ಕಾಲ್ನ ಸ್ಕ್ರೀನ್ ಶಾಟ್ಗಳು ಪತ್ತೆಯಾಗಿವೆ. ಸೊ ಯಾರ್ಯಾರ ಜೊತೆಗೆ ಈಕೆ ಸಂಪರ್ಕದಲ್ಲಿದ್ಲು, ಏನು ಎತ್ತ, ಇದೆಲ್ಲದರ ಬಗ್ಗೆ ಮಾಹಿತಿ ಹೊರಗಡೆ ಬರಬೇಕು. ಯಾರ್ಯಾರು ಸಂಪರ್ಕದಲ್ಲಿದ್ದರು, ಯಾವ್ಯಾವ ಶಾಸಕರು ಸಂಪರ್ಕದಲ್ಲಿದ್ದರು, ಯಾವ್ಯಾವ ಅಧಿಕಾರಿಗಳು ಸಂಪರ್ಕದಲ್ಲಿದ್ದರು, ಬರಬೇಕು ಒಂದಷ್ಟು ಸಂಗತಿಗಳು. ಯಾವ್ಯಾವ ಸ್ವಾಮೀಜಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ರಾಚಪ್ಪ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ನಿನ್ನೆ ಒಂದು ಆಡಿಯೋ ಕೇಳ್ತಾ ಇದ್ದೆ. ಎಮ್ಮ ಮಾತಾಡಿದ್ದ ರೀತಿಯ ಧಾಟಿ ನೋಡಿಬಿಟ್ರೆ ಅಬ್ಬಬ್ಬಬ್ಬ, ಯಾರೂ ಕೂಡ ಈಕೆನ ಎದುರಿಸ್ಲಿಕ್ಕೆ ಸಾಧ್ಯನೇ ಇಲ್ಲವೇನೋ, ಅಥವಾ ಎಲ್ಲರೂ ಕೂಡ ಈಕೆ ಕೈನಲ್ಲಿದ್ದಾರೇನೋ ಅನ್ನೋ ರೀತಿಯಲ್ಲಿ ಎಮ್ಮ ಮಾತಾಡಿರೋದು. ಬಹುಶಃ ಏನು ಅಂದರೆ ಈ ಮಾತಿಗೆ ಯಾವಾಗ ಒಂದು ಆ ಥರದೊಂದು ಶಕ್ತಿ ಬರುತ್ತೆ ಅಂತಂತಂದರೆ, ಅಧಿಕಾರಿಗಳೆಲ್ಲರೂ ಕೂಡ ಇವ್ರ ಕೈನಲ್ಲಿದ್ದಂಥ ಸಂದರ್ಭದಲ್ಲಿ ಸ್ವಾಮೀಜಿಗಳಿಗೆ ವಿಡಿಯೋ ಕಾಲ್ ಕೂಡ ಮಾಡ್ತೀನಿ ಅನ್ನುವಂಥ ಒಂದು ಉಮೇದು ಇದೆಯಲ್ಲ, ಅದು ಯಾವ ರಾಜಕಾರಣಿಗೆ ಬೇಕಿದ್ರೂ ಕೂಡ ನಾನು ವಿಡಿಯೋ ಕಾಲ್ ಮಾಡ್ತೀನಿ ಅನ್ನುವಂಥ ಒಂದು ಮನೋಭಾವನೆ ಇದೆಯಲ್ಲ, ಅದು ಇದೆಲ್ಲದೂ ಕೂಡ ಅಂದರೆ ಇವರೆಲ್ಲರೂ ಕೂಡ ನನ್ನ ಜೊತೆಗಿದ್ದಾರೆ ಅನ್ನುವಂಥ ಒಂದು ಧೈರ್ಯ ಇದೆಯಲ್ಲ, ಆ ಧೈರ್ಯನೇ ಇಂಥ ಈ ಭಂಡತನಕ್ಕೆ ಸಾಕ್ಷಿ ಆಗಿಬಿಡುತ್ತೆ. ಈಗ ಮತ್ತೊಂದು ಪ್ರಕರಣ ಕೂಡ ದಾಖಲಾಗಿದೆ. ಒಬ್ಬ ವೈದ್ಯಗೆ, ಡಾಕ್ಟ್ರಿಗೆ. ನನಗೆ ಭಾಳ ಆಶ್ಚರ್ಯ ಆಗುವಂಥದ್ದು ರಾಚಪ್ಪ, ಈ 10% ನಿಮಗೆ ಏನಾದರೂ ಬಡ್ಡಿ ಕೊಡ್ತೀವಿ ಅಂತಂತಂದರೆ ಜನ ಹೆಂಗೆ ನಂಬ್ತಾರೆ ಅಂತ. ಅದು ಒಬ್ಬ ಡಾಕ್ಟ್ರು. ಏನಿದೆ ಈ ಕೇಸು? ರಂಗನಾಥ್, ಐಶ್ವರ್ಯ ಗೌಡ ಜನರನ್ನ ಮರಳು ಮಾಡ್ತಾ ಇದ್ದಂತೆ ಅವಳ ಒಂದು ಜೀವನ ಶೈಲಿ ಅಂದ್ರೆ ಅವಳು ಕಾರಲ್ಲಿ ಹೋಗುವಂತದ್ದಾಗಿರ್ಬೋದು, ಜೊತೆಗೆ ಬೌನ್ಸರ್ ಅನ್ನ ಇಟ್ಕೊಳ್ಳುವಂತದ್ದಾಗಿರ್ಬೋದು, ಅವರನ್ನ ನೋಡಿದ್ರೆ ಬಹುಶಃ ಯಾರಿಗೂ ಕೂಡ ಅನುಮಾನ ಬರ್ಲಿಕ್ಕಿಲ್ಲ. ಯಾಕಂತಂದ್ರೆ ಇವ್ರು ಹೇಳ್ತಿರೋದು ಸುಳ್ಳು ಅನ್ನುವಂತಹ ನಿಟ್ಟಿನಲ್ಲಿ ಅದನ್ನೇ ಬಂಡವಾಳ ಮಾಡ್ಕೊಂಡಿದ್ದು. ಯಾಕಂದ್ರೆ DK ಸುರೇಶ್ ಜೊತೆಗೆ DK ಶಿವಕುಮಾರ್ ತಂಗಿ ಅಂತಂದ್ರೆ ಯಾವ ರೀತಿ ಆಗಿರ್ಬೇಕು ಅದೇ ರೀತಿಯಾದಂತಹ ಒಂದು ಲೈಫ್ ಸ್ಟೈಲ್ ಅನ್ನ ಮೇಂಟೈನ್ ಮಾಡ್ತಾ ಇಲ್ಲ. ಅದು ಕೂಡ ಈ ವಂಚನೆ ದುಡ್ಡಲ್ಲಿ. ಇದೇ ಒಂದು ಲೈಫ್ ಸ್ಟೈಲ್ ಅನ್ನ ನೋಡಿ ಯಾಮಾರಿದ್ದೆ ಮತ್ತೋರ್ವ ವೈದ್ಯ ಮಂಜುಳಾ, ಸ್ತ್ರೀರೋಗ ವೈದ್ಯ. ಆಕೆ ಆಸ್ಪತ್ರೆಗೆ ಐಶ್ವರ್ಯ ಹೋದಂತ ಸಂದರ್ಭದಲ್ಲಿ ಪರಿಚಯವಾಗ್ತಾಳೆ. ಈ ಸಂದರ್ಭದಲ್ಲಿ ನನ್ನ ಒಂದು ಹಣ ಬರಬೇಕು, ಇಲ್ಲ ಸ್ಟ್ರಕ್ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಸಹಾಯ ಬೇಕಾಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಸ್ವಲ್ಪ ಹಣವನ್ನು ಪಡ್ಕೊಂಡು ಅದಾದ ನಂತರದಲ್ಲಿ ಅದನ್ನ ಹಿಂದಿರುಗಿಸಿದ್ರು. ಅದಾದ ಬಳಿಕ ಐಶ್ವರ್ಯ ಗೌಡ ಮೇಲೆ ಕೂಡ ಮಂಜುಳಾಗೆ ಒಂದಿಷ್ಟು ನಂಬಿಕೆ ಬರುತ್ತೆ. ಅದಾದ ನಂತರದಲ್ಲಿ ಬೇರೆ ಬೇರೆ ವ್ಯವಹಾರದಲ್ಲಿ ತೊಡಗಿಸಬೇಕು ಅಂತ ಹೇಳಿ ಸುಮಾರು 2 ಕೋಟಿಗೂ ಹೆಚ್ಚಿನ ಹಣವನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ 2 kg ಚಿನ್ನಾಭರಣ ಕೂಡ ಪಡ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಸದ್ಯಕ್ಕೆ ಗೊತ್ತಾಗ್ತಿರುವಂತದ್ದು. ಮಂಜುಳಾ ಈಗ ಆರಾನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲು ಮಾಡಿರುವಂತದ್ದು. ಇದು ಒಂದು ಕಡೆ ಆದ್ರೆ, ಮಂಜುಳಾ ವಂಚನೆ ಕೇಸಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇರುವಂತಹ ಅಧಿಕಾರಿಗಳಿಗೆ ಸಾಕಷ್ಟು ದೊಡ್ಡ ದೊಡ್ಡವರ ಸಂಪರ್ಕವನ್ನ ಐಶ್ವರ್ಯ ಗೌಡ ಇಟ್ಕೊಂಡಿದ್ದಾಳೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿರುವಂತಹ ವಿಚಾರ. ಅಂದ್ರೆ ಮಂಡ್ಯ ಜೊತೆಗೆ ರಾಮನಗರ ಭಾಗದ ಶಾಸಕರಾಗಿರ್ಬೋದು, ಇಂಥ ಬೇರೆ ಬೇರೆ ಶಾಸಕರು, ಹಾಗೇನೆ ಪ್ರಮುಖ ಮಟ್ಟದ ಸ್ವಾಮೀಜಿಗಳ ಜೊತೆಗೂ ಕೂಡ ಆಕೆ ಕಾಂಟ್ಯಾಕ್ಟ್ ಅನ್ನ ಹೊಂದಿದ್ದಾಳೆ. ಜೊತೆಗೆ
ವಿಡಿಯೋ ಕಾಲ್ ಅಲ್ಲಿ ಕೂಡ ಇದ್ದಾಳೆ ಅನ್ನುವಂತ ಸಾಕ್ಷಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಸ್ಕ್ರೀನ್ ಶಾಟ್ಗಳು ಕೂಡ ಲಭ್ಯ ಆಗ್ತಿರುವಂತದ್ದು. ಅದ್ರ ಜೊತೆಗೆ ಕಾಂಗ್ರೆಸ್ನ ಸಚಿವರ ಜೊತೆಗೆ ಮಾಜಿ ಸಚಿವರ ಜೊತೆಗೂ ಕೂಡ ಈಕೆ ಲಿಂಕ್ ಅನ್ನ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿರುವಂತದ್ದು. ಹಾಗಾಗಿ ಐಶ್ವರ್ಯ ಗೌಡ ವಂಚನೆ ಕೇಸ್ ತನಿಖೆ ಮಾಡ್ತಿರುವಂತಹ ಅಧಿಕಾರಿಗಳು ಈ ಸರ್ಕಾರದ ಮಾಜಿ ಸಚಿವರು ಜೊತೆಗೆ ಸಚಿವರಿಗೂ ಕೂಡ ನೋಟಿಸ್ ಅನ್ನ ಮುಂದಿನ ದಿನಗಳಲ್ಲಿ ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು. ದೊಡ್ಡವರ ಹೆಸರು ಕೂಡ ಈ ಒಂದು ಪ್ರಕರಣದಲ್ಲಿ ಮುಂದಿನ ದಿನಗಳಲ್ಲಿ ತಳ್ಕಾಕೊಳ್ಳುತ್ತೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.